ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಗೆದಷ್ಟು ಬಯಲಾಗ್ತಾ ಇದೆ. ದರ್ಶನ್ ಅವರ ಕರಾಳ ಮುಖ ಅಂತಾನೆ ಹೇಳಬಹುದು. ಅತ್ತ ಫ್ಯಾಮಿಲಿಯಲ್ಲೂ ಕಿರಿಕು, ಇತ್ತ ಇಂಡಸ್ಟ್ರಿಯಲ್ಲೂ ಕಿರಿಕು, ಎಲ್ಲಿ ಹೋದ್ರೂ ಒಂಥರ ಕಿರಿಕ್ ಮಾಡ್ಕೊಂಡೇ ದರ್ಶನ್ ಅವರು ದಿನವನ್ನ ಕಳೆದು ಬಿಟ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೀಗ ಎದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಅಲ್ಲಿ ಸಾಕಷ್ಟು ರೀತಿಯಲ್ಲಿ ವಿಚಾರಣೆ ಕೂಡ ಆಗ್ತಾ ಇದೆ. ಇವತ್ತಿಗೆ ಭರ್ತಿ 9 ದಿನಗಳು ಕೂಡ ಕಳೆದು ಹೋಯಿತು. ಸೊ ದರ್ಶನ್ ಅವ್ರ ಜೊತೆ ಸಮಯ ಸ್ಪೆಂಡ್ ಮಾಡಿದವರು ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ, ಅವರ ಕೋಪದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ನನ್ನ ಜೊತೆ ಇದೀಗ ಚಿಂಗಾರಿ ಸಿನಿಮಾದ ಪ್ರೊಡ್ಯೂಸರ್ ಮಹಾದೇವ್ ಸರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಇವ್ರು ಕಂಡಂತೆ ದರ್ಶನ್ ಹೇಗೆ ಅನ್ನೋದನ್ನ ಕೇಳಿ ತಿಳ್ಕೊಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೇನಮ್ಮ, ಹೇಳಮ್ಮ. ಸರ್, ದರ್ಶನ್ ಅವರ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಆರೋಪಿಯಾಗಿದ್ದಾರೆ, ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಈ 9 ದಿನ ಆಯಿತು ಸರ್. ಇದೆಲ್ಲವೂ ಕೂಡ ನಿತ್ಯ ನೀವು ಕೂಡ ಟಿವಿಯಲ್ಲಿ ಗಮನಿಸ್ತಾ ಇರ್ತೀರಾ. ಏನು ಹೇಳ್ತೀರಾ ಸರ್? ಇದು ತನಿಖೆ ಹಂತದಲ್ಲಿರಬೇಕಾದ್ರೆ ಈಗ ನಾವು ಯಾರು ತಪ್ಪಿಸ್ತರು ಅಂತ ಹೇಳೋಕ್ಕಾಗಲ್ಲಮ್ಮ. ಓಕೆ ಸರ್, ಈಗ ನೀವು ಕಂಡಂತೆ ದರ್ಶನ್ ಅವರು ಹೇಗೆ ಚಿಂಗಾರಿ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಾ, ಆ ಟೈಮಲ್ಲಿ ಹೇಗಿರ್ತಾ ಇದ್ರು? ಈಗ ಬೇರೆ ಬೇರೆ ಪ್ರೊಡ್ಯೂಸರು ಎಲ್ಲ ಹೇಳೋ ಪ್ರಕಾರ ಒಂದಷ್ಟು ಕಿರಿಕಿಳ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ನೀವು ಕಂಡಂತೆ ಹೇಗಿರ್ತಿದ್ರು? ನನ್ನ ಸಿನಿಮಾ 12 ಇಯರ್ಸ್ ಬ್ಯಾಕ್ ಅಲ್ವಾ, ಅವಾಗ ಏನು ಈ ಥರ ಏನು ಇರಲಿಲ್ಲ. ಈಗಲೂ ನಾನು ಮೀಡಿಯಾದಲ್ಲಿ ನೋಡಿ ತಿಳ್ಕೊತಾ ಇದ್ದೀನಿ, ಈಗ ಮಾಡಿದ್ರು ಆಗ ಮಾಡಿದ್ರು ಅಂತ. ಬಟ್ ನನ್ನ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಈ ಥರ ಬೆಳವಣಿಗೆ ಇರಲಿಲ್ಲ. ಶೂಟಿಂಗ್ ಟೈಮೆಲ್ಲ ಕರೆಕ್ಟಾಗಿ ಬರ್ತಾಯಿದ್ರು, ಹೋಗ್ತಾಯಿದ್ರು. ಆ ಥರ ನನಗೇನು ಶೂಟಿಂಗ್ ಟೈಮ್ನಲ್ಲಿ ತೊಂದರೆ ಅಂತೂ ಆಗಿಲ್ಲ. ಓಕೆ ಸರ್, ಅಂದರೆ ನಿಮ್ಮ ಮಗ ಎಲ್ಲೋ ಹೇಳ್ತಾ ಇದ್ರು, ಕೇಳ್ತಾ ಇದ್ದೆ ನಾನು. ಅಂದರೆ ಸ್ವಲ್ಪ ಮುನಿಸಿತ್ತು ನಿಮಗೂ ಅವ್ರಿಗೂ ಯಾವುದೋ ವಿಚಾರಕ್ಕೆ. ಯಾರೋ ಹೇಳಿದ ಮಾತನ್ನು ಸ್ವಲ್ಪ ಹಿತ್ತಾಳ ಕಿವಿ ಥರ ಕೇಳಿಬಿಡ್ತಾರೆ, ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಏನು ಸರ್ ನಿಮ್ಮ ಮತ್ತು ಅವ್ರ ನಡುವಿನ ಅಂತರಕ್ಕೆ ಕಾರಣ ಏನು ಅಂತ ಹೇಳಿ? ಆ್ಯಕ್ಚುಲಿ ಸಿನಿಮಾ ಕಂಪ್ಲೀಟ್ ಆಯಿತು. ಸಿನಿಮಾ ರಿಲೀಸಿಂಗ್ ಟೈಮ್ನಲ್ಲಿ ಪಬ್ಲಿಸಿಟಿ ಚೆನ್ನಾಗೇ ಇತ್ತು. ಬಟ್ ಅವ್ರ ಮನಸ್ಸಿಗೆ ಯಾರು ಹೇಳಿದ್ರೋ ಏನೋ ಗೊತ್ತಿಲ್ಲ, ಇನ್ನೂ ಪಬ್ಲಿಸಿಟಿ ಆಗಬೇಕಾಗಿತ್ತು ಹಾಗೆ ಹೀಗೆ ಅಂತ. ಆದರೂ ನಾನು ಹೇಳಿದೆ, ನಾನು ದರ್ಶನಪ್ಪ ಪಿಕ್ಚರ್ ಹೀರೋ, ಪಬ್ಲಿಸಿಟಿ ಬೇಕಾ ಅಂತ. ಇಲ್ಲ, ಪಬ್ಲಿಸಿಟಿ ಕೊರತೆ ಇದೆ ಅಂದ್ಬಿಟ್ಟು ಸ್ವಲ್ಪ ಮಾತುಕತೆ ನಡೆಯಿತು ಅಷ್ಟೇ. ನೀನು ದೊಡ್ಡ ಜಗಳ ಏನಾಗಲಿಲ್ಲ ಆ ವಿಷಯದಲ್ಲಿ. ಆಯಿತು, ಹೌದು, ಅವರು ಹೀಗೆ ಆ ಮನುಷ್ಯ ದುಡುಕುನ ಸ್ವಭಾವ, ಕೋಪಿಷ್ಟ, ಇದು ಇವತ್ತು ನೋಡ್ತಾ ಇದ್ದೀರ ಇಲ್ಲಿವರೆಗೂ ತೊಗೊಂಬಂದಿರೋದು. ಆ ಕೋಪನೇ ಇಲ್ಲಿವರೆಗೂ ತಂದಿರೋದು. ಆ ಟೈಮಲ್ಲಿ ನಮಗೂ ಅವ್ರಿಗೂ ಸ್ವಲ್ಪ ಮಾತುಕತೆ ಆಯಿತು ಅಷ್ಟೇ ನಮ್ಮ. ಅಂದರೆ ತುಂಬ ಏನೋ ದೊಡ್ಡ ಇಶ್ಯೂ ಏನೂ ಆಗಿಲ್ಲ. ಸರ್ ಹೇಗಿರ್ತಿದ್ರು ಸರ್? ಈ ಕೆಲವರೆಲ್ಲ ಒಬ್ಬೊಬ್ಬರು ಈಗ ಮನಸ್ಸು ಮಾಡ್ತಾ ಇದ್ದಾರೆ, ಧೈರ್ಯ ಮಾಡ್ತಿದ್ದಾರೆ ಮಾತಾಡೋಕ್ಕೆ. ಸೆಟ್ಟಲ್ಲಿ ಹೇಗಿರ್ತಿದ್ರು, ಅಥವಾ ಇನ್ನೊಂದು ಯಾವುದೋ ಕರಿಯ ಸಿನಿಮಾ ಅದೆಲ್ಲ ರೀಲ್ನೇ ಸುಟ್ಟಾಕ್ಬಿಡಿ ಅಂತ ಹೇಳ್ಬಿಟ್ಟು ಆ ಲೆವೆಲ್ಗೆ ಜಗಳ ಎಲ್ಲ ಆಗಿತ್ತು ಅಂತ ಹೇಳ್ತಾರೆ. ನೀವು ಕಂಡಂತೆ ಸೆಟ್ಟಲ್ಲೆಲ್ಲ ಹೇಗಿರ್ತಿದ್ರು ಅಂತೇಳಿ, ಕೆಲಸ ಅಂತ ಬಂದಾಗ ರಾಕ್ಷಸ ಅಂತ ಕೇಳಿದ್ದೀವಿ, ಅದನ್ನು ಹೊರತುಪಡಿಸಿ ಕೋಪ ಈ ಥರ ಕೃತ್ಯಗಳು ಆವಾಗಲಿಂದನೇ ಇತ್ತ ಹೇಗೆ ಅಂತ ಹೇಳಿ? ಇಲ್ಲ, ನಮ್ಮ ಸೆಟ್ಟಲ್ಲಿ ಚೆನ್ನಾಗೇ ಇದ್ದರು. 5:30 ಆದರೆ ಮಾಮೂಲಿ ಒಂದು ಡೈಲಾಗ್ಸ್ ಹೊಡೆಯೋರು. ಇವು ಡ್ಯಾಡಿ ಅಂತ ಕರೆಯೋರು ನನಗೆ. ಡ್ಯಾಡಿ ಕಣ್ಣು ಕಾಣಿಸಲ್ಲ, 5:15 ಆಗ್ಬಿಟ್ರೆ ಯಾಕೋ ಕ್ಯಾಮ್ರಾನೇ ಕಾಣಿಸಲ್ಲ ಅಂತ ಹೇಳ್ತೆ. ಇಲ್ಲ ಪರವಾಗಿಲ್ಲ ಮಾಡಪ್ಪ, ಗೊತ್ತು ಅಂತ ಹೇಳಿ ನಾವು ನೈಸಾಗೆ ಆ ಥರ ಹ್ಯಾಂಡ್ಲ್ ಮಾಡ್ತಿದ್ದೋ. ಪರವಾಗಿಲ್ಲ ಮಾಡಪ್ಪ, ಪರವಾಗಿಲ್ಲ, ಕಾಣಿಸಿಲ್ಲ ಅಂದ್ರೆ ನಿನಗೆ ಕಾಣಿಸಿಲ್ಲ ಅಂದ್ರೆ ಅವ್ರಿಗೆ ನಿನಗೆ ಕಾಣಿಸುತ್ತಲ್ಲ, ಸಾಕು ಮಾಡು ಅಂತಿದ್ದು. ಮಾಡ್ತಾಯಿದ್ರು 6-6:30ವರೆಗೂ ಮಾಡ್ತಾಯಿದ್ರು. ಅದೇ ನೀವು ಹೇಳ್ದಂಗೆ ಏನಂದರೆ ತುಂಬ ಯೋಚನೆ, ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ಯೋಚನೆ ಮಾಡ್ತಾ ಇರಲಿಲ್ಲ. ಯಾರೇ ಏನು ಹೇಳಿದ್ರು ನಂಬ್ತಿದ್ರು. ಅದು ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಗಿದೆ ಅಷ್ಟೇ. ಈಗಲೂ ಅಷ್ಟೇ ಒಂದು ಸ್ವಲ್ಪ ಯೋಚನೆ ಮಾಡಬಹುದಿತ್ತು. ಪವಿತ್ರ ಗೌಡ ಅಥವಾ ಪವನ್ ಅನ್ನೋ ಅಂತ ಹೇಳುವ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಾನು ಈ ಥರ ದುಡುಕಬಾರ್ದು ಅಂತ ಆಗಿದ್ರೆ ಇವತ್ತು ಇಷ್ಟು ದೊಡ್ಡ ಮಟ್ಟ ಸುದ್ದಿ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ ಸರ್. ಸ್ವಲ್ಪ ಯೋಚನೆ ಮಾಡಿದರೆ 2 ಜೀವಗಳು ಹೋದ್ವಿ ಈ ಒಂದು ವಿಚಾರದಿಂದ. ಹೌದು, ಯೋಚನೆ ಮಾಡ್ಬೇಕು. ಆಮೇಲೆ ಪವಿತ್ರ ಗೌಡಂದು ಒಂದು ಹೆಣ್ಣಲ್ವಾ, ಅವನ್ನ ಕರ್ಕೊಂಬಂದು ಅವನಿಗೆ EMನೇ ಒಂದು ಕಂಪ್ಲೇಂಟ್ ಕೊಡ್ಬೋದಾಯಿತು ಪವಿತ್ರ ಗೌಡ. ದರ್ಶನ್ ಅವ್ರಿಗೂ ತರೋ ಅವಶ್ಯಕತೆ ಇರಲಿಲ್ಲ. ಇದು ಅವ್ರಿಗೇನು ಗೊತ್ತಿಲ್ವಾ, ಕೈನಲ್ಲಿ ಮೊಬೈಲ್ ಇಲ್ವಾ? ಇವಾಗ ಏನು ಅಲ್ಲೇ ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತೇನಿಲ್ಲ, ಆನ್ಲೈನಲ್ಲಿ ಎಲ್ಲ ಕಂಪ್ಲೇಂಟ್ ಕೊಡ್ಬೋದಾಯಿತು, ಸೈಬರ್ ಕ್ರೈಮ್ ಕೊಡ್ಬೋದಾಯಿತು. ಈ ಥರ ನೋಡಿ ಸರ್, ಈ ಥರ ನನ್ನ ಮೊಬೈಲ್ಗೆ ಈ ಥರ ಎಲ್ಲ ಇವನು ಮೆಸೇಜ್ ಕಳಿಸ್ತಾ ಇದ್ದಾನೆ, ಸ್ವಲ್ಪ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ಬೋದಾಯಿತು. ಇವಾಗ ನಾವು ಇದ್ದಿದ್ದು ಕರ್ನಾಟಕದಲ್ಲಿ, ಚಿತ್ರದುರ್ಗ ಇರೋದು ಕರ್ನಾಟಕದಲ್ಲಿ ಅಲ್ವಾ. ಅವನ್ನೆಲ್ಲ ಬಾಂಬೆ ಡೆಲ್ಲಿಂದ ಏನು ಕಳಿಸ್ತಾ ಇರಲಿಲ್ಲ. ಇವರು ಆ ಕೆಲಸ ಮಾಡ್ಬೋದಾಯಿತು. ಈ ಪವಿತ್ರ ಗೌಡ ಇದನ್ನು ತೊಗೊಂಡು ದರ್ಶನ್ಗೆ ಹೇಳಿ ಇಷ್ಟೆಲ್ಲ ರಾಡಿ ಮಾಡೋ ಅಂಥ ಅವಶ್ಯಕತೆ ಇರಲಿಲ್ಲ.
ಸರ್ ಈಗ ನೋಡಿ ಅನುಕುಮಾರ್ ಅನ್ನೋ ಅದು ಈ ಒಂದು ಆರೋಪಿಯಾಗಿರೋ ಅನುಕುಮಾರ್ ತಂದೆ ಕೂಡ ಮಗ ಅರೆಸ್ಟ್ ಆದ ಅಂತ ಹೇಳಿ ಹೃದಯಾಘಾತದಿಂದ ಸಾವನ್ನಪ್ಪಿರೋ ಇದೊಂಥರ ಅನ್ಯಾಯದ ಸಾವು ಅಂತಲೇ ಹೇಳ್ಬೋದು. ಆದರೆ ಆ ನೋವು ಯಾವತ್ತೂ ಕೂಡ ಆ ಕುಟುಂಬಕ್ಕೆ ಇರುತ್ತೆ, ಈ ಥರ ಆಗೋಯ್ತಲ್ಲ ಅಂತ ಹೇಳಿ. ಇದನ್ನು ಟಿ ವಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ? ಬೇಜಾರಾಯ್ತಮ್ಮ. ಯಾಕಂದರೆ ಅನುಕುಮಾರ್ ಬಂದ್ಬಿಟ್ಟು ನನಗನ್ಸುತ್ತೆ ಟ್ಯಾಕ್ಸಿ ಡ್ರೈವರ. ಹೌದು ಅನ್ಸುತ್ತೆ. ಹಾಂ, ಟ್ಯಾಕ್ಸಿ ಡ್ರೈವರ್ ಅನ್ಸುತ್ತೆ. ಪಾಪ ಅವನು ಬಾಡಿಗೆ ಕಾರ್ ತೊಗೊಂಬಂದಿದ್ದಾನೆ. ಅವ್ನಿಗೇನು ಗೊತ್ತು? ಇವಾಗ ನಾವೇ ಇವಾಗ ಎಲ್ಲ ನಾವು ಹೋಗ್ಬೇಕಾದ್ರೆ ಇವಾಗ ನಮ್ಮ ಮನೇಲಿ ಮಗ ಇಲ್ಲ ಅಂತ ಇಟ್ಕೊಂಡು ಇಲ್ಲಂದ್ರೆ ನಾವು ಕ್ಯಾಬ್ ಬುಕ್ ಮಾಡ್ತೀವಪ್ಪ. ಕ್ಯಾಬ್ ಬುಕ್ ಮಾಡಿಬಿಟ್ಟು ನಾವು ಹೋಗ್ಬೇಕಾದ್ರೆ ಅವ್ನಿಗೇನು ಗೊತ್ತಿರುತ್ತೆ ಕ್ಯಾಬ್ ಡ್ರೈವರ್ಗೆ? ನನ್ನನ್ನು ಯಾರು ಕರ್ಕೊಂಡು ಹೋಗ್ತಾವ್ರೆ, ಯಾರು ಅವನ ಜೊತೆ ಬರ್ತಿದ್ದಾರೆ, ಅವ್ನ ಡ್ಯೂಟಿ ಏನು, ಲೊಕೇಶನ್ ಹಾಕಿ ಜಾಗಕ್ಕೆ ಡ್ರಾಪ್ ಮಾಡೋದು. ಪಾಪ ಇವನಿಗೆ ಬಾಡಿಗೆ ಕೇಳಿದರೆ ಇವನು ಕರ್ಕೊಂಬಂದಿದ್ದಾನೆ. ಇವ್ನಿಗೆ ಆಮೇಲೆ ಥರ ನಿಜ ಸಂಗತಿ ಗೊತ್ತಾಗಿದ್ದು. ಆಮೇಲೆ ಇನ್ನೊಂದು ಏನಂದರೆ, ಮೀಡಿಯಾ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಯಾರೇ ಕರ್ಕೊಂಬಂದು ಅವ್ನಿಗೆ ವಿಷಯ ಗೊತ್ತಾದಾಗ ಅವನು ಹೋಗಿ ಹತ್ತಿರ ಸ್ಟೇಷನ್ಗೆ ಹೋಗಿ ಅವನು ಹೇಳಿದರೆ ಅವ್ನಿಗೆ ಈ ಅವಸ್ಥೆ ಬರ್ತಾ ಇರಲಿಲ್ಲ ಅಂತ. ಯಾಕಂದರೆ ಈ ಇನ್ಸಿಡೆಂಟ್ ಅವ್ನು ಹೊಡೆದಿದ್ದು ಗಿಡ್ದಿದ್ದೆಲ್ಲ ಅವ್ನಿಗೆ ಗೊತ್ತಿತ್ತಲ್ಲ. ಅವ್ನು ಗೊತ್ತಿದ್ದ ಮೇಲೆ ಅವ್ನು ಹೇಳಬೇಕಾಯಿತು ಅಂತ ನನ್ನ ಅನಿಸಿಕೆ. ಹೇಳಿದರೆ ಪಾಪ ಅವನು ಈ ಕೇಸಿಂದ ಆಚೆ ಬರ್ತಿದ್ದ ಅಂತ. ಓಕೆ ಸರ್, ಸಾಕಷ್ಟು ವೇದಿಕೆಗಳಲ್ಲಿ ಈವನ್ ನಾವು ಅವರ ಬರ್ತ್ಡೇ ಸೆಲೆಬ್ರೇಷನಲ್ಲಿ ಮಾತಾಡಿಸಿದಾಗಲೂ ಕೂಡ ಒಳ್ಳೆಯವನಾಗಿದ್ದು ಸಾಕು, ಇನ್ನು ಮುಂದೆ ನಾನು ವಿಲ್ಲನ್ ಆಗಿರಬೇಕು ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದರ ಜೊತೆ ಈ ಪೊಲಿಟಿಕಲ್ ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ನನಗೆ ಎರಡು ಫೇಸ್ ಇದೆ, ಈ ಕಡೊಂದು ಮುಖ ಇದೆ, ಈ ಕಡೊಂದು ಮುಖ ಇದೆ ಅಂತ ಹೇಳ್ತಾರೆ. ಸೊ ಇದೆಲ್ಲವೂ ಕೂಡ ಅಂದರೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಅಹಂ ಅನ್ನೋದವ್ರು ಒಳಗಿತ್ತ ಅಂತ ಹೇಳಿ, ನಾನು ಏನು ಮಾಡಿದ್ರು ನಡೆಯುತ್ತೆ, ಆನೆ ನಡೆದಿದ್ದೆ ದಾರಿ ಅನ್ನೋ ಒಂದು ಮನೋಭಾವನೆ ಇತ್ತ ಹೇಗೆ ಅಂತ ಹೇಳಿ? ನೋಡಮ್ಮ, ಏನು ಮಾಡಿದ್ರು ನನ್ನ ನಡೆಯುತ್ತೆ ಅನ್ನೋ ಕಾಲ ಹೋಗ್ಬಿಡ್ತಮ್ಮ. ಅವಾಗ ಮರಕ್ಕಿಂತ ಮರ ದುಡಿದಿರ್ತಿದೆ. ಯೋಚನೆ ಮಾಡಬೇಕು, ನಾನು ಏನು ಮಾಡಿದ್ರು ಬಚಾವಾಗ್ತೀನಿ ಅನ್ನೋದು ಅದು ಹೇಳಲಿಕ್ಕೆ ಬರೋದಿಲ್ಲ. ಅವರು ಎರಡು ಮುಖ ಇದೆ ಅವೆಲ್ಲ ಇವಾಗೇನೋ ಯಾರೋ ಹೇಳ್ತಾರೆ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡಾಗ, ನಂದು ಇನ್ನೊಂದು ಮುಖ ಇದೆ ನೀನು ತೋರಿಸ್ತೀನಿ ಅಂತಾರೆ. ಅದು ಬೇರೆ. ನೀನು ಒಬ್ಬ ದೊಡ್ಡ ಸೆಲೆಬ್ರಿಟಿ, ನೀನು ಇಷ್ಟು ದೊಡ್ಡ ಹೀರೋ, ಆ ಮಾತುಗಳೆಲ್ಲ ಮೀಡಿಯಾ ಮುಂದೆ ಹೇಳಬಾರ್ದಾಗಿತ್ತು. ಅದು ಹೇಳಿದ ತಪ್ಪು ಅಂತಲೇ ಹೇಳ್ತೀನಿ. ಓಕೆ ಸರ್, ಈಗ ಡೆವಿಲ್ ಸಿನಿಮಾಗೂ ಕೂಡ ಕೋಟಿ ಸಂಭಾವನೆ ಪಡ್ಕೊಂಡಿದ್ದಾರೆ, ಒಂದಷ್ಟು ಹಣ ಪಡ್ಕೊಂಡಿದ್ದಾರೆ, ಜೊತೆ ಬೇರೆ ಬೇರೆ ಸಿನಿಮಾಗಳಿಗೂ ಕೂಡ ಸೈನ್ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸೊ ನಿರ್ಮಾಪಕರ ಕತೆ ಏನು ಅಂತ ಹೇಳಿ, ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಆಗಬೇಕಾಗಿತ್ತು, ನೀವು ಕೂಡ ಒಬ್ಬ ನಿರ್ಮಾಪಕರು. ಸೊ ಅವ್ರ ನಿರ್ಮಾಪಕರ ಮನಸ್ಥಿತಿ ಹೇಗಿರ್ಬೋದು ಈಗ ಅಂತ ಹೇಳಿ? ನೋಡಮ್ಮ, ನಾನು ಸಿನಿಮಾ ಮಾಡಿದಾಗ ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು. ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು. ಅವರು ಯಾಕಂದರೆ 28 ದಿವಸ ಅವರು ಜೈಲಲ್ಲಿದ್ದರು. ಬರೋವರೆಗೂ ಟೆನ್ಷನ್ ಆಗಿದೆ, ಯಾಕಂದರೆ ಒಂದೇ ಸಾಂಗ್ ಬ್ಯಾಲೆನ್ಸ್ ಇದ್ದಿದ್ದು. ಇಷ್ಟು ಬಂಡವಾಳ ಹಾಕಿದ್ದೀವಿ ಏನಪ್ಪ ಅಂತ. ಅದೇ ಥರ ಅವ್ರಿಗೂ ಟೆನ್ಷನ್ ಇದ್ದೇ ಇರುತ್ತೆ. ಯಾಕಂದರೆ ಅವ್ರದ್ದು 22 ದಿವಸ ಏನೋ ಶೂಟಿಂಗ್ ಏನೋ ಆಗಿದೆ ಅಂತೆ. ಅವ್ರಿಗೂ ನಾನೇನು ಅನುಭವಿಸಿದೆ ಅವ್ರಿಗೂ ಅಷ್ಟೇ ಟೆನ್ಷನ್ ಇದ್ದೇ ಇರುತ್ತೆ. ಓಕೆ ಸರ್, ಆ ದಿನಗಳಲ್ಲೂ ಕೂಡ ತುಂಬ ಹತ್ತಿರದಿಂದ ನಿಮ್ಮನ್ನ ನೋಡಿದ್ದೀರಿ ನೀವು. 2011 ಘಟನೆ, ಅವ್ರ ಪತ್ನಿಗೆ ಹೊಡೆದಂಥದ್ದಾಗಿರ್ಬೋದು, ನೀವು ಕೂಡ ಸಂದರ್ಭದಲ್ಲಿ ಅವ್ರಿಗೆ ಸಾಕಷ್ಟು ಬೆಂಬಲ ಮಾಡಿ ಕೊಟ್ಟಿದ್ದೀರಾ ಅಂತ ಕೂಡ ಕೇಳ್ಪಟ್ವಿ ನಾವು. ಏನೆಲ್ಲ ನಿಮ್ಮ ಕಡೆಯಿಂದ ಅವ್ರಿಗೆ ಸಹಕರಿಸಿದ್ರು ಸರ್? ಆ ದಿನಗಳ ಬಗ್ಗೆ ಏನಾದ್ರು ನೆನಪು ಮಾಡ್ಕೊಳ್ಬಹುದಾ ಈಗ ಅಂತ ಹೇಳಿ? ಆ ದಿನ ಒಂದು ಸಾಂಗ್ ಶೂಟಿಂಗ್ ಇತ್ತಮ್ಮ. ಹಿಂದಿನ ದಿವಸ ಈ ಘಟನೆ ನಡೆದಿದ್ದು, ಅವರು ಹೆಂಡತಿಗೆ ಹೊಡೆದಿದ್ದು. ನಮ್ಮದು ಎಲ್ಲ ಟ್ರೂಪ್ ಎಲ್ಲ ಫುಲ್ ಹೋಗಿತ್ತು ಸಕಲೇಶ್ಪುರಕ್ಕೆ. ಅವರು ನಾವು ಒಟ್ಟಿಗೆ ಹೋಗೋಣ ಅಂತಿದ್ದು. ಬರ್ತೀನಿ ಅಂದರು, ಬರಲಿಲ್ಲ. ಆಮೇಲೆ ಬೆಳಗಿನ ಜಾವ ನನಗೆ ಫೋನ್ ಬಂತು, ಈ ಥರ ವಿಜಯನಗರ ಸ್ಟೇಷನ್ ಅರೆಸ್ಟ್ ಆಗಿದ್ದಾರೆ, ಈ ಥರ ಹೊಡೆದು ಅಂದ್ಬಿಟ್ಟು ಅವ್ರು ಡ್ರೈವರ್ ಫೋನ್ ಮಾಡ್ದೆ. ಅದೇ ಇವಾಗ ಇದರಲ್ಲಿ ಸಿಗಾಕೊಂಡಿದ್ದಾನೆ ಲಕ್ಷ್ಮಣ್, ಅವನೇ ಫೋನ್ ಮಾಡ್ದೆ. ಆವಾಗ ಹೋದೆ. ಮುಂದಿದ್ದೆಲ್ಲ ನಿಮಗೆ ಗೊತ್ತಲ್ಲ ಏನಾಯಿತು ಅಂತ. ಸರಿ, ಕೋರ್ಟ್ ಆಯಿತು, ಕೋರ್ಟಲ್ಲಿ ಬೇಲ್ ಆಯಿತು. ಬೇಲ್ ನಾನೇ ಕೊಟ್ಟೆ. ಬೇಲ್ ಕೊಟ್ಟೆ. ಅವರು ಹೊರಗಡೆ ಬಂದರು. ಬಂದು ನನ್ನ ಸಿನಿಮಾ ಒಂದು ಸಾಂಗ್ ಇತ್ತಲ್ಲ, ಒಂದು ಸಾಂಗ್ನ ಶೂಟ್ ಮಾಡಿದು, ಸಿನಿಮಾ ರಿಲೀಸ್ ಮಾಡಿದು. ಸಿನಿಮಾ ಸಕ್ಸಸ್ ಆಯಿತು. ನನಗೂ ಅದರಿಂದ ಹಣ ಬಂತು. ನಾನು ಇವಾಗ ದರ್ಶನ್ನು ಇದರಲ್ಲಿದ್ದಾರೆ, ಅಪರಾಧಿ ಸ್ಥಾನದಲ್ಲಿದ್ದಾರೆ ಅಂದ ತಕ್ಷಣ ಆಗಾಯಿತು ಹೀಗಾಯಿತು, ನಂಗೆ ಲಾಸ್ ಆಯಿತು, ಏನಿಲ್ಲ, ನನಗೆ ಹಣ ಬಂತು. ಬಟ್ಟು ದರ್ಶನ್ ಏನಪ್ಪ ಅಂದರೆ, ಮಾತಾದರೆ ಟಿಗಾರ್ ಆಗತ್ತೆ, ಬಿಟ್ಬಿಡ್ಬೇಕು. ತಾಳ್ಮೆ ಇರಬೇಕು ಮನುಷ್ಯನಿಗೆ. ಯೋಚನೆ ಮಾಡಬೇಕು. ಅದೇನೋ ಹೇಳ್ತಾರೆ ಗಾದೆ ಇದೆಯಲ್ಲ, ಉಗ್ರಲ್ಲಿ ಹೋಗೋದನ್ನ ಕೊಡ್ಲಿ ತೊಗೊಂಡ್ರು ಅಂತ. ಅದೇ ಥರ ಈ ಕೇಸ್ ಆಗಿರೋದು. ಸರ್, ಈಗ ಅವರ ಸಿನಿಮಾಗಳಂತ ಬಂದಾಗ ಎಲ್ಲ ಸಿನಿಮಾಗಳಲ್ಲೂ ಹೆಣ್ಣಿಗೆ ಗೌರವಿಸೋದಾಗಿರ್ಬೋದು, ತಂದೆ ತಾಯಿಗೆ ಗೌರವಿಸೋದಾಗಿರ್ಬೋದು, ಈ ಥರ ಎಲ್ಲ ಸಂದೇಶಗಳಿರುತ್ತೆ. ವಾವ್, ಏನು ಚೆನ್ನಾಗಿ ಹೇಳ್ತಾರಪ್ಪ, ಏನು ಡೈಲಾಗ್, ಅದು ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅಂತ ನಮ್ಗೆ ಅನಿಸ್ಬಿಡುತ್ತೆ. ಸೊ ಆದರೆ ಅವ್ರ ಪರ್ಸ್ನಲ್ ಲೈಫ್ ಅಂತ ಬಂದಾಗ ಅವ್ರು ಹೆಣ್ಮಕ್ಳಿಗೆ ಗೌರವ ಕೊಟ್ಟಿದ್ದೂ ಇಲ್ಲ. ಆ್ಯಂಡ್ ಇತ್ತೀಚೆಗೆ ಒಂದು ಸುದ್ದಿ ಇದೆ, ತಮ್ಮನ ಜೊತೆನೂ ಸರಿ ಇಲ್ಲ, ಆ ಕಡೆ ಅವ್ರ ಅಮ್ಮನ ಜೊತೆನೂ ಸರಿ ಇಲ್ಲ, ಹಲ್ಲೆ ಎಲ್ಲ ಮಾಡಿದ್ದಾರೆ, ತಾಯಿಗೂ ಹೊಡೆದಿದ್ದಾರೆ ಅನ್ನೋ ಸುದ್ದಿ ಕೂಡ ಇರುವಂಥದ್ದು. ಅಂತೆಕಂತೆಗಳು ಈ ಟೈಮಲ್ಲಿ ಇರುತ್ತೆ ಜಾಸ್ತಿ, ಅಂತೆಕಂತೆ ಅನ್ನೋದು. ಇದೇನಾದ್ರು ನಿಮ್ಮ ಗಮನಕ್ಕೆ ಬಂದಿತ್ತಾ? ಕಷ್ಟಪಟ್ಟು ಸಾಕಿದಂಥ ತಾಯಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಹಾಗಾದರೆ ದರ್ಶನ್ ಅಂತ?
ಇಲ್ಲಮ್ಮ, ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸ್ಕ್ರೀನ್ ಮುಂದೆ ಹೆಂಗೆ ನಡ್ಕೋಬೇಕು, ಸ್ಕ್ರೀನಿಂದ ಹೆಂಗಿರಬೇಕು ಅನ್ನೋದು, ಸ್ಕ್ರೀನಿಂದ ಮುಂದೇನೂ ಹಾಗೇ ನಡ್ಕೊಂಡು ಸ್ಕ್ರೀನಿಂದನೂ ಹಾಗೇ ಇದ್ದದ್ದು ರಾಜ್ಕುಮಾರ್ ಅವರು. ಯಾಕಂದರೆ ಅವರು ಅದೇ ಥರ ನಡ್ಕೊಂಡ್ರು. ಅದನ್ನು ಈಗಿನ ಹೀರೋಗಳು ಫಾಲೋ ಮಾಡಬೇಕಷ್ಟೆ. ಸರ್, ಹೆಣ್ಣೆ ಎಲ್ಲದಕ್ಕೂ ಹೆಣ್ಣೆ ಆರಂಭ ಹೆಣ್ಣೆ ಅಂತ್ಯ ಅಂತಲೂ ಕೂಡ ಹೇಳ್ತಾರೆ. ಹೆಣ್ಣಿಂದನೂ ಏನು ಬೇಕಾದ್ರೂ ಆಗೋಗ್ಬಿಡುತ್ತೆ ಅಂತ ಹೇಳಿ. ಸೊ ಒಂದು ಹೆಣ್ಣಿನಿಂದ ಇವತ್ತು ಈ ರೀತಿ ಈ ರೇಂಜಿಗೆ ಇಷ್ಟು ಕೋಟಿ ಕೋಟಿ ಅಭಿಮಾನಿಗಳನ್ನು ಹೊಂದಿದಂಥ ನಟ ಇವತ್ತು ಈ ರೇಂಜಿಗೆ ಕೂತ್ಕೊಂಡಿರೋದನ್ನು ನೋಡಿ ನೀವೊಬ್ಬರು ನಿರ್ಮಾಪಕರಾಗಿ ಇಂಡಸ್ಟ್ರಿಯಲ್ಲಿ ಇದ್ದವರಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್? ನೋಡಮ್ಮ, ನಾನು ಇದರಲ್ಲಿ ಹೇಳ್ಬೇಕಂದ್ರೆ ಆ ಹೆಣ್ಮಗಳಿದ್ದಾಳೆ ಪವಿತ್ರ ಗೌಡ, ದರ್ಶನ್ ಹೇಳೋಕ್ಕೆ ಮೊದಲು ಅಮ್ಮ ಯೋಚನೆ ಮಾಡಬೇಕಾಯಿತು. ನಿನ್ನ ದರ್ಶನ್ ಜೊತೆ ನೀನು 10 ವರ್ಷದ ಒಡನಾಟ ಇದ್ದಾಗ ದರ್ಶನ್ನು ದುಡುಕು ಸ್ವಭಾವ ಹೆಂಗಿದೆ ಏನಂತ ಗೊತ್ತಿಲ್ವ ಹೆಣ್ಮಗಳಿಗೆ? ಇದನ್ನು ದೊಡ್ಡ ಮ್ಯಾಟ್ರ್ ಅಂದ್ಬಿಟ್ಟು ಅಲ್ಲಿವರೆಗೂ ತೊಗೊಂಡೋಗ್ಬೇಕಾಯ್ತಾ? ಫಸ್ಟ್ ಇದರಲ್ಲಿ ನನ್ನ ತಿಳ್ಕೊಂಡೆ ಫಸ್ಟ್ ಅಪರಾಧಿನೇ ಪವಿತ್ರ ಗೌಡ. ಅವನು ಯಾರೋ ಒಬ್ಬ ಕೆಲಸದವನು ಯಾರೋ ಇದ್ದಾನಂತಲ್ಲ, ಒಬ್ಬ ಯಾರೋ ಪವನ್ ಅಂತ. ಇವರಿಬ್ಬರೇ ಇದಕ್ಕೆ ಸೂತ್ರಧಾರರು. ಸರ್, ಪಶ್ಚಾತ್ತಾಪ ಅನ್ನೋದು ಕಾಣಿಸ್ತಿಲ್ಲ ಸರ್. ಸ್ಥಳ ಮಹಾಜರಿಗೆ ಹೋದಂಥ ಸಂದರ್ಭದಲ್ಲಿ ಇವನ್ ಪವಿತ್ರ ಗೌಡ ಆಗಲಿ ಅಥವಾ ಪವನ್ ಆಗಲಿ, ಆ ಒಂದು ಸ್ಮೈಲ್, ಒಂದು ವ್ಯಂಗ್ಯದ ನಗು ನೋಡಿದ್ರೆ ಅದು ನಾವು ಏನು ಅರ್ಥೈಸ್ಕೋಬೇಕು ಸರ್? ಇವೆಲ್ಲ ನೋಡಿದಂಥ ಬೇರೆಯವ್ರಿಗೆ ಕೆಟ್ಟ ಸಂದೇಶ ಹೋಗ್ಬಿಡುತ್ತೆ. ನಾವು ಏನು ಬೇಕಾದ್ರೂ ಮಾಡಬಹುದು ಗುರು ಅನ್ನೋ ಥರ ಯೋಚನೆ ಮಾಡುವಂಥ ಟೈಮ್ ಇದು. ಏನು ಹೇಳ್ತೀರಾ ಸರ್? ಇಲ್ಲ, ನನಗೂ ಫೀಲ್ ಆಯಿತು. ಆ ಅಮ್ಮ ಅದು ನನಗನ್ಸುತ್ತೆ ಒಳ್ಳೆ ಬ್ಯೂಟಿ ಪಾರ್ಲರಿಂದ ಆಚೆ ಬಂದಂಗೆ ಬರ್ತಿದ್ದಾಳೆ ಅಮ್ಮ, ಸ್ಮೈಲ್ ಮಾಡ್ಕೊಂಡು ಬರ್ತಿದ್ದಾಳೆ ಅಲ್ವಾ? ಅವನು ಅಷ್ಟೇ ಸ್ಮೈಲ್ ಮಾಡ್ತಾನೆ, ಅದೇ ಎದುರುಗಡೆ ಅಕ್ಕಪಕ್ಕ ನೋಡ್ತಾನೆ, ಸ್ಮೈಲ್ ಮಾಡ್ತಾನೆ. ಸಾಮಾನ್ಯ ಜನರಿಗೆ ಏನಾಗ್ಬಿಡ್ತಿದೆ, ಏನೇ ಹಂಗಾದ್ರೆ ಏನು ಮಾಡ್ರೆ ಈ ಥರ ಪೊಲೀಸ್ನವರು ನೋಡು ಅವಳು ಮೇಕಪ್ ಹಂಗೆ ಐತೆ, ಡ್ರೆಸ್ ಹಂಗೆ ಇದೆ ಅಂತ ಸಾಮಾನ್ಯ ಜನಕ್ಕೆ ಅದು ತಪ್ಪು ಸಂದೇಶ ಹೋಗುತ್ತೆ. ಸರ್, ಇನ್ನೊಂದು ಏನಪ್ಪ ಅಂತಂದರೆ ಅವ್ರ ಅಭಿಮಾನಿಗಳು, ಹೊರಗಿರುವಂತಹ ಅಭಿಮಾನಿಗಳು, ಇವನ್ ಮೀಡಿಯಾದವ್ರು ನಮ್ಗಳಿಗಾಗಿರ್ಬೋದು ಅಥವಾ ಯಾರ್ಯಾರು ಈ ಸುದ್ದಿ ಮಾಡ್ತಾರೆ ಅವ್ರುಗಳಿಗಾಗಿರ್ಬೋದು, ಯಾರ್ಯಾರು ಮಾತಾಡ್ತಾರೆ ಅವ್ರುಗಳಿಗಾಗಿರ್ಬೋದು, ಎಲ್ಲ ಧಮಕಿ ಹಾಕೋದು, ನೀನು ನೋಡ್ಕೊತೀನಿ ಬಿಡು ಮಾಡ್ತೀನಿ ಹಿಂಗೆ ಅಂತೇಳಿ ಈ ಥರ ಮನಸ್ಥಿತಿ ಇರುವಂಥ ಅಭಿಮಾನಿಗಳು ಹೊರಗಡೆ ನಮಗೆಲ್ಲ ಆವಾಜ್ ಹಾಕೊಂಡು ತಿರುಗಾಡ್ತಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ಸರ್? ಆ ಅಭಿಮಾನಿಗಳಿಗೆ ಅವ್ರಿಗೆ ಯೋಚನೆ ಮಾಡೋ ಶಕ್ತಿ ಬರಬೇಕು. ತಪ್ಪೋ ಸರಿನೋ ಅವರು ಒಂದು ಇದರಲ್ಲಿ ಇದ್ದಾರೆ, ತನಿಖೆ ಆಗ್ತಾಯಿದೆ. ಆ ತನಿಖೆಯಿಂದ ಆಚೆ ಬರೋವರೆಗೂ ನಾವು ಬೇರೆ ಯಾರಿಗೂ ಕಾಮೆಂಟ್ಸ್ ಮಾಡಬಾರ್ದು, ಯಾರಿಗೂ ಬೈಬಾರ್ದು ಅನ್ನೋದು ಅವರು ತಿಳ್ಕೊಬೇಕು. ತನಿಖೆಯಿಂದ ಆಚೆ ಬಂದಮೇಲೆ ಅವ್ರು ತಪ್ಪು ಮಾಡಿದರೆ ಏನೂ ಮಾಡೋಕ್ಕಾಗಲ್ಲ. ಎಷ್ಟೇ ದೊಡ್ಡವರಾಗಿದ್ದರೂ ಶಿಕ್ಷೆ ಆಗೇ ಆಗುತ್ತೆ ಅಲ್ವಾ? ಆಮೇಲೆ ಆ ಫ್ಯಾಮಿಲಿಗೆ ನ್ಯಾಯ ಸಿಕ್ಕಲೇಬೇಕು. ಸಹನಾ ಕುಟುಂಬಕ್ಕೆ ಪಾಪ ಆ ಹುಡುಗಿ ಮಾತಾಡೋದು ನೋಡ್ರೆ ಫೀಲ್ ಆಗುತ್ತೆ. ಅವಳು 3 ತಿಂಗಳು ನಾನು ಗರ್ಭಿಣಿ ಅಂತೇಳೆ ಅಮ್ಮ, 5 ತಿಂಗಳು. ಆಮೇಲೆ ಅವಳು ನಾನು ಹೆಂಗೆ ಬದುಕೋದು ನೆಕ್ಸ್ಟು ಅಂತ ಕೇಳ್ತಾಳೆ. ಅದಕ್ಕೆ ಆನ್ಸರ್ ಕೊಡೋಕ್ಕಾಗತ್ತಾ ಇವರು? ಯಾರ ಬಗ್ಗೆನೂ ಅಷ್ಟೇ ಈ ಅಭಿಮಾನಿಗಳು ತಪ್ಪಾಗಿ ಮಾತಾಡೋದನ್ನು ಮಾಡಬಾರ್ದು. ತನಿಖೆ ನಡೀತಿದೆ ಅಲ್ಲಿವರೆಗೂ ನಾವು ಸುಮ್ಮನೆ ಇರಬೇಕು. ನಮ್ಮ ಹೀರೋ ತನಿಖೆಯಿಂದ ಹೊರಗಡೆ ಬರಲಿ, ಅವರು ತಪ್ಪು ಮಾಡದೇ ಇರಲಿ ದೇವರೇ ಅಂತ ಕೇಳ್ಕೊಂಡಾಗ ಒಂಥರ ಇದಿರುತ್ತೆ. ಈ ರೀತಿ ಮಾತಾಡಬಾರ್ದು. ಬಟ್ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳ್ತೀನಿ. ಸರ್, ಇದೆಲ್ಲ ನೋಡಿದಾಗ ಒಬ್ಬ ವ್ಯಕ್ತಿಯನ್ನು ಹೀಗೂ ಕೊಲ್ಬೋದು, ಹೀಗೂ ಟಾರ್ಚರ್ ಕೊಡ್ಬಾರ್ದು, ಹೀಗೂ ಹಿಂಸೆ ಕೊಡ್ಬೋದು ಅಂತ ಅಂದರೆ ಅವ್ರನ್ನ ಎಲ್ಲ ಹೇಳ್ತಾರೆ. ಒಂದೊಂದೆಲ್ಲ ಕೆಲವು ಕಡೆ ಮಾನಸಿಕವಾಗಿ ಅವ್ರೇನಾದರೂ ಸಮಸ್ಯೆ ಇದೆಯಾ, ಕ್ರೌರ್ಯ ಅನ್ನೋದು ಅವ್ರಿಗೆ ಆವರಿಸ್ಬಿಟ್ಟಿದ, ಕ್ರೂರಿನದ ಹಾಗಾದರೆ ದರ್ಶನ್ನು ನಿಜವಾದ ಲೈಫಲ್ಲಿ ಅವರು ಹೀರೋ ಆದರೂ, ಸಿನಿಮಾದಲ್ಲಿ ಹೀರೋ ಆದರೂ ಕೂಡ ನಿಜವಾದ ಲೈಫಲ್ಲಿ ವಿಲನ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಏನೋ ಕ್ರೌರ್ಯ ಅನ್ನೋದು ಅವರ ಬ್ಲಡ್ಡೆಲ್ಲ ಇದೆಯಾ ಹೇಗೆ ಅಂತ ಹೇಳಿ ಸರ್? ನೋಡಮ್ಮ, ನನ್ನ ಸಿನಿಮಾ ಮಾಡುವಾಗ ಈ ಥರ ಒಂದಿರಲಿಲ್ಲಮ್ಮ. ಸಣ್ಣ ಪುಟ್ಟ ಮಾತುಕತೆ ಬರ್ತಿದೆ ಹೋಗುತ್ತೆ, ನಿಮ್ಗೆ ಗೊತ್ತಲ್ಲ, ಒಂದು ಶೂಟಿಂಗ್ ಅಂದಾಗ ಇನ್ನೊಂದು ಬರುತ್ತೆ. ಬಟ್ ಈ ಥರ ಈ ಒಂದು ಮನೋವೃತ್ತಿ ಇದೆ ಅಂತ ನಿಜವಾಗ್ಲೂ ಹೇಳ್ಬೇಕಾದ್ರೆ ಈಗಲೇ ಬೆಳಕಿಗೆ ಬರ್ತಾ ಇರೋದು. ನನ್ನ ಸಿನಿಮಾ ಮಾಡುವಾಗ ಈ ಥರ ಇರಲಿಲ್ಲ. ಸುಮ್ಮನೆ ನಾನು ಇವಾಗ ಅವ್ರು ಯಾವುದೋ ಒಂದು ಪ್ರಕರಣದಲ್ಲಿ ಸಿಗಾಕೊಂಡಿದ್ದಾರೆ ಅಂದ ತಕ್ಷಣ ಹೌದು ಇತ್ತು ಹಾಗೆ ಹೇಗೆ ಅಂತೇಳಿ ನಾನು ಏನಿದೆ ಅದನ್ನು ಹೇಳ್ತಾ ಇದ್ದೀನಿ. ಅವತ್ತಿನ ಪರಿಸ್ಥಿತಿ ಅವರು ಆ ಥರ ಇರಲಿಲ್ಲ. ಇಷ್ಟೊಂದು ಇದಾಗಿರಲಿಲ್ಲ. ನೀವು ಇವಾಗ ಏನು ಕೇಳಿದ್ರೆ ಆ ಥರ ಏನಿರಲಿಲ್ಲ ಅವರು. ಸರ್, ಅವತ್ತು ಕೂಡ ಈ ವಿಜಯಲಕ್ಷ್ಮಿಗೆ ಆ ಥರ ಹೊಡೆದಿದ್ದಕ್ಕೆ ರೀಸನ್ ಏನಾದ್ರು ಗೊತ್ತಿದೆಯಾ ಸರ್? ಆ ಥರ ಹೊಡೆದು ಹಿಂಸೆ ಕೊಟ್ಟಿದ್ದಕ್ಕೆ ಏನಾದ್ರು ಕಾರಣ ಗೊತ್ತಾ ನಿಮಗೆ ಅಂತ ಹೇಳಿ? ಇಲ್ಲಮ್ಮ, ಕಾರಣ ಗೊತ್ತಿಲ್ಲ. ಯಾಕಂದರೆ ನಾನು ಸುಮ್ಮನೆ ಏನು ಹೇಳೋಕ್ಕಾಗಲ್ಲ, ಏನು ಕಾರಣ ಅಂತ ಗೊತ್ತಿಲ್ಲ. ಆಮೇಲೆ ನಾನು ಜೈಲಿಂದ ಬಂದಮೇಲೆ ಕೇಳಿದೆ, ಪ್ರೆಸ್ ಮೀಟೆಲ್ಲ ಆಯಿತು, ಹೇಳಿದೆ ಏನಪ್ಪ ಇವೆಲ್ಲ ಯಾಕೆ ಈ ಥರ ಎಲ್ಲ ಮಾಡಿದೆ ಅಂತ. ಇಲ್ಲ ರೆಡಿ, ನಾನು ಸರಿ ಹೋಗ್ತೀನಿ, ಅದೇನೋ ಒಂದು ನಡೆದೋಯ್ತು, ಇನ್ಮೇಲೆ ಆ ಥರ ಆಗಲ್ಲ ಅಂತ ಅವರಿಬ್ಬರು ಗಂಡ ಹೆಂಡತಿ ಇಬ್ಬರು ಕುತ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ರಮ್ಮ. ಮಾಡೋದು ಸತಿ ಆ ಥರ ಆಗೋದಿಲ್ಲ ಅಂತ ಪ್ರೆಸ್ಸಲ್ಲೇ ಹೇಳಿದ್ರು.
ಆಮೇಲೆ ಅವ್ರದ್ದು ಇಬ್ಬರದ್ದು ಏನಾಯಿತು ಅಂತ ಗೊತ್ತಿಲ್ಲಮ್ಮ ನನಗೆ. ಈಗ ಅವರ ಬ್ರದರ್ ತಮ್ಮ ಇವತ್ತಿಗೂ ಕೂಡ ಬಾಡಿಗೆ ಮನೇಲಿದ್ದಾರೆ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಕೋಟಿ ಕೋಟಿ ಆಸ್ತಿ ಒಡೆಯ. ಸೊ ಒಂಚೂರು ಹೆಲ್ಪ್ ಮಾಡಿಲ್ವಾ ಹೋಗಲಿ, ಎಲ್ಲರಿಗೂ ಕೂಡ ನಾನು ಅಷ್ಟು ಮಾಡ್ತೇನೆ ಇಷ್ಟು ಮಾಡ್ತೇನೆ ಅಂತ ಅವ್ರ ಅಭಿಮಾನಿಗಳು ಹೇಳ್ತಾರೆ. ದರ್ಶನ್ ಅವರು ಹಾಗೆ ಹೆಲ್ಪ್ ಮಾಡ್ತಾರೆ ಹೀಗೆ ಹೆಲ್ಪ್ ಮಾಡ್ತಾರೆ ಅಂತ. ಬಟ್ ಅವರೆಲ್ಲೂ ತೋರಿಸ್ಕೊಳ್ಳಲ್ಲ. ಸ್ವಂತ ತಮ್ಮನಿಗೆ ಹಾಗಾದರೆ ಆಸರಿಯಾಗಿ ನಿಲ್ಲಿಲ್ವಾ ಅನ್ನೋ ಪ್ರಶ್ನೆ ಇರುವಂಥದ್ದು ಸರ್. ಇಲ್ಲ, ಫಸ್ಟು ಅವ್ರ ಯೂನಿಟ್ ಇತ್ತು, ಕ್ಯಾಮ್ರಾ ಯೂನಿಟ್ಟು. ಅದು ದಿನಕರು ವಿಜಯಲಕ್ಷ್ಮಿ ಇಬ್ಬರೇ ನೋಡ್ಕೊಳ್ತಾಯಿದ್ರು. ಅಷ್ಟು ಮಾತ್ರ ನನಗೆ ಗೊತ್ತು. ಆಮೇಲೆ ಬೇರೆ ಗೊತ್ತಿಲ್ಲ ನನಗೆ. ಆವಾಗ ದಿನಕರು ವಿಜಯಲಕ್ಷ್ಮಿ ಇಬ್ಬರು ಮೇಂಟೈನ್ ಮಾಡ್ತಾಯಿದ್ರು. ಸರ್ ನಿಮಗೆ ದರ್ಶನ್ ಅವರಲ್ಲಿ ಒಂದು ಒಳ್ಳೆ ಗುಣ ಇಷ್ಟ ಅಂತಂದರೆ ಯಾವ್ದು ಗುಣ ಇಷ್ಟ ಸರ್ ನಿಮಗೆ? ಒಳ್ಳೆ ಅಂದರೆ ನನ್ನ ತಿಳ್ಮಟ್ಟಿಗೆ ಹೇಳ್ಬೇಕಂದ್ರೆ ದರ್ಶನ್ನು ಡ್ರಿಂಕ್ಸ್ ಮಾಡಬಾರ್ದು ಅಷ್ಟೇ. ಕುಡಿದೇ ಇರಬೇಕಾದ್ರೆ ದರ್ಶನ್ ತುಂಬ ಒಳ್ಳೆಯವನು. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಿನಿಂದ ಯಾರು ನೀವು 10 ವರ್ಷದಿಂದ ಹಿಂದೆ ಕತೆ ಹೇಳ್ತಾರೆ, ಆಗ್ಲಿಂದನೂ ಹಾಗೆ ಕುಡಿದ್ರೆ ಮತ್ತೆ ಇನ್ನೊಂದು ಕೇಳ್ಪಟ್ವಿ ಸರ್, ಈ ಕುಡಿದ್ಬಿಟ್ರೆ ಅವ್ರ ಮುಂದೆ ಯಾರಿದ್ದಾರೆ ಅಂತೂ ನೋಡಲ್ಲ. ಅದು ಯಾರಾದರೂ ಪರವಾಗಿಲ್ಲ, ಎಲ್ಲರಿಗೂ ಸರಿಯಾಗಿ ಹಿಡ್ಕೊಂಡು ಹೊಡಿತಾರೆ, ಸಿಕ್ ಬಾಟ್ಲಿನ ಎಸಿತಾರೆ. ಆ ಥರ ಆದವರು ಅವ್ರ ಹತ್ರ ಹೋಗೋಕ್ಕೆ ಪಾರ್ಟಿ ಕರೀತಾರೆ ದರ್ಶನ್ ಅವರು ಅಂದರೆ ಹೋಗೋಕ್ಕೆ ಎದುರ್ತಾರಂತೆ. ಅವರ ಹತ್ತಿರದವರೇ ಹೇಳಿರೋದು ಸರ್, ಆಪ್ತ ಮೂಲಗಳೇ ಹೇಳಿರೋದು. ಹೌದಾ ಅಂತ ಹೇಳಿ. ಇಲ್ಲಮ್ಮ, ನನ್ನ ಜೊತೆಲಿ ಎಷ್ಟೋ ಸತಿ ಪಾರ್ಟಿ ಮಾಡಿದ್ದೀವಿ. ಆ ಥರ ಸೀಕ್ವೆನ್ಸ್ ಏನು ಆಗಿಲ್ಲ. ಸುಮ್ಮನೆ ಹೌದು ಬಾಟ್ಲ್ ಹಂಗಿದೆ ಅಂತ ಹೇಳಲ್ಲ, ಆ ಥರ ಸೀಕ್ವೆನ್ಸ್ ಏನು ಆಗಿಲ್ಲ. ಯಾಕಂದ್ರೆ ರೆಗ್ಯುಲರ್ ಪಾರ್ಟಿ ಮಾಡ್ಬೇಕಾದ್ರೆ ಹಂಗಾರೆ 365 ದಿವಸನೂ ಕಂಪ್ಲೇಂಟ್ ಬರಬೇಕಲ್ಲ. ಅಲ್ವಾ? ನೀವು ಕೇಳ್ತಾ ಇದ್ದೀನಿ ಅಷ್ಟೇ ಸರ್. ಅವ್ರ ಹೆಸರು ಕೂಡ ಕೇಳಿ ಬಂತು ಪಾಪ. ಅವರು ಊಟಕ್ಕೆ ಹೋದವರು, ಅವ್ರ ಹೆಸರು ಕೂಡ ಇತ್ತು. ನಿಮಗೆ ಅವ್ರ ಹೆಸರು ಕೇಳಿದಾಗ ಏನನ್ನಿಸ್ತು ಅಂತ ಹೇಳಿ? ಇಲ್ಲ, ನಾನು ಹೋಗಿಲ್ಲ ಅಂತ ಹೇಳ್ದೆ. ಬಟ್ ನನಗೆ ಅದು ನಿಜ ಗೊತ್ತಿಲ್ಲ. ಒಟ್ಟಲ್ಲಿ ಒಂದು ಜೊತೆಲಿದ್ದ ಅಂದರೆ ಊಟಕ್ಕೆ ಹೋದಾಗ ಜೊತೆಲಿದ್ದ ಅಂತ ನಿಮ್ಮ ಮೀಡಿಯಾದಲ್ಲಿ ತೋರಿಸಿದ್ದು ನೋಡಿದೆ. ನೋಟಿಸ್ ಅವ್ರಿಗೂ ಕೊಡೋ ಸಾಧ್ಯತೆ ಇದೆ ಅನ್ನೋದನ್ನ ನೋಡಿದೆ ಅಷ್ಟೇ. ಮೋಸ್ಟ್ಲಿ ಇನ್ನೂ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಓಕೆ, ಬ್ಯಾನ್ ಅಂತ ಬರ್ತಾ ಇದೆ, ಬಟ್ ಬ್ಯಾನ್ ಮಾಡೋದಕ್ಕಷ್ಟು ಈಸಿ ಇಲ್ಲ ಇಂಡಸ್ಟ್ರಿಯಿಂದ. ಹೇಳಿ ಸರ್. ಬ್ಯಾನ್ ಅನ್ನೋ ವರ್ಡು ಅಣ್ಣವ್ರ ಕಾಲದಲ್ಲೇ ತೆಗೆದುಬಿಟ್ರು. ಅಣ್ಣವರು ಜಗ್ಗೇಶ್ ಅವ್ರನ್ನ ಬ್ಯಾನ್ ಮಾಡಿದಾಗ ಯಾರನ್ನೂ ಬ್ಯಾನ್ ಮಾಡಬಾರ್ದು ಅಂತ. ಇವಾಗ ಬ್ಯಾನ್ ಅಂದರೆ ಏನು ಗೊತ್ತೇನಮ್ಮ, ಇವಾಗ ನಾನು ಸಿನಿಮಾ ಮಾಡ್ತಾಯಿದ್ದೀನಮ್ಮ, ಒಬ್ಬ ಹೀರೋ 4 ಸಿನಿಮಾ ಮಾಡ್ತಿದ್ದಾನೆ, 2 ಸಿನಿಮಾ ಮಾಡ್ತಿದ್ದಾನಮ್ಮ. ಇವಾಗ ಈ ಸಿನಿಮಾ ಬ್ಯಾನ್ ಮಾಡಿಬಿಟ್ರೆ ಅವ್ನು ಬಂಡವಾಳ ಹಾಕಿರ್ತಾನೆ, ನೆಕ್ಸ್ಟ್ ಪ್ರೊಡ್ಯೂಸರು ಕತೆ ಏನು, ಆಮೇಲೆ ಈ ಪ್ರೊಡ್ಯೂಸರ್ ಕತೆ ಏನು. ಅರ್ಧ ಸಿನಿಮಾ ಮಾಡಿದ್ರೆ ಹಂಗೆ ಬ್ಯಾನ್ ಮಾಡಿಬಿಟ್ರೆ ಅರ್ಧ ಸಿನಿಮಾ ಹೋಗ್ಬಿಟ್ರೆ ಯಾರು ಇಂಡಸ್ಟ್ರಿಯಲ್ಲಿ ಸಾಯೋದು ಹೇಳ್ರಿ? ಪ್ರೊಡ್ಯೂಸರು ಅಲ್ವಾ? ಪ್ರೊಡ್ಯೂಸರ್ ಇದ್ರೇ ಹೀರೋ ಇಂಡಸ್ಟ್ರಿ. ಪ್ರೊಡ್ಯೂಸರ್ ಇಲ್ಲ ಅಂದರೆ ಯಾರೂ ಇಲ್ಲ, ಹೀರೋನೂ ಇಲ್ಲ, ಇಂಡಸ್ಟ್ರಿನೂ ಇಲ್ಲ. ಮೇಯ್ನ್ ಪ್ರೊಡ್ಯೂಸರಮ್ಮ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈ ಪ್ರತಿಯೊಬ್ಬ ಹೀರೋನ ಹುಟ್ಟಾಕಿರೋದೇ ಪ್ರೊಡ್ಯೂಸರಮ್ಮ ಅಲ್ವಾ? ಹೀರೋ ಆದಮೇಲೆ ಹೀರೋ ಹೇಳ್ತಾರೆ ಅಷ್ಟೇ. ಪ್ರತಿಯೊಬ್ಬರನ್ನ ಹುಟ್ಟಾಕಿರೋದು, ಹೀರೋಗಳನ್ನ ಹುಟ್ಟಾಕಿರೋದೇ ಪ್ರೊಡ್ಯೂಸರ್ ಇಲ್ಲದೆ ಯಾವ ಹೀರೋನೂ ಹುಟ್ಟಿಲ್ಲ. ಸೊ ಇದು ನಿಮಗೆ ಗ್ರೇಟ್ ಇಂಡಸ್ಟ್ರಿಗೆ ಈಗ ಸದ್ಯ ಪ್ರೆಸೆಂಟ್ ಇವರ ಈ ಸಿಚುವೇಶನ್ ಇಂಡಸ್ಟ್ರಿಗೆ ಲಾಸ್ ಅಂತ ಅನಿಸಿದ್ಯಾ ಅಂತ ಹೇಳಿ? ಯಾಕಂದರೆ ಸುಮಾರು ಜನಕ್ಕೆ ಅವ್ರು ಹೇಳ್ಕೊಂಬರ್ತಾರೆ, ವರ್ಷಕ್ಕೊಂದು 2 ಸಿನಿಮಾ ಮಾಡ್ರೋ ಅಂತ. ಇವರು ಕೂಡ ಮಾಡ್ತಾ ಇದ್ರು. ಈ ಥರ ಇರೋದ್ರಿಂದ ಈಗ ಇದೊಂಥರ ಇಂಡಸ್ಟ್ರಿಗೆ ಲಾಸ್. ಯಾಕಂದರೆ ಲಾಸ್ಟ್ ಕಾಟೇರ ಕೂಡ ಸಕ್ಸಸ್ ಕಂಡಿತ್ತು, ಡೆವಿಲ್ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಈಗ ಅವ್ರೀಗ ಎಲ್ಲ ಹೇಳೋ ಪ್ರಕಾರ 6 ತಿಂಗಳು 1 ವರ್ಷ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಮಾತಾಡ್ಕೊಳ್ತಾ ಇದ್ದಾರೆ. ಇವೆಲ್ಲ ನೋಡಿದಾಗ ಇದು ಇಂಡಸ್ಟ್ರಿಗೆ ಏನಾದರೂ ಪರಿಣಾಮ ಬೀಳುತ್ತಾ ಅಂತ ಹೇಳಿ? ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಿದ್ದೆ 5-6 ಜನ ಹೀರೋಗಳು. ಅದ್ರಲ್ಲಿ ಪುನೀತ್ ಅವರು ಇಲ್ಲ ಇವಾಗ ಅಲ್ವಾ? ಅದೊಂದು ದೊಡ್ಡ ನಷ್ಟ ಇಂಡಸ್ಟ್ರಿಗೆ. ಹೆಚ್ಚು ಹೇಳಬೇಕಾದ್ರೆ ನನ್ನ ತಿಳ್ಮಟ್ಟಿಗೆ ಪುನೀತ್ ಅವರು ಹೋಗಿದ ಮೇಲೆ ತುಂಬ ಜನಕ್ಕೆ ಸಿನಿಮಾ ನೋಡೋದೇ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಇವಾಗ ಇವ್ರದ್ದು ಈ ಥರ ಆದಾಗ ನಿಮ್ಗೆ ಕನ್ನಡ ಇಂಡಸ್ಟ್ರಿ ಮೊದಲೇ ಸತ್ತೋಗಿದೆ. ಇವಾಗ ಇಂಡಸ್ಟ್ರಿ ಥಿಯೇಟ್ರಿಗೆ ಜನ ಬರ್ತಾಯಿಲ್ಲ. ಅಂಥದ್ರಲ್ಲಿ ಈ ಇನ್ಸಿಡೆಂಟ್ ಆದಮೇಲಂತೂ ಇನ್ನೂ ತುಂಬ ನೋಡಿರಿ, ಮೊನ್ನೆ 2 ಸಿನಿಮಾ ರಿಲೀಸ್ ಆಗಿದೆ. 2 ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ಯಾರೂ ಥಿಯೇಟ್ರಿಗೆ ಬರ್ತಾಯಿಲ್ಲ. ಆದರೆ ಈ ಥರ ಅನಾಹುತ ಬೇರೆ ನಡೆದು ಇದೊಂದು ಬೇರೆ ನಡೀತು.
ಈ ಥರ ಪರಿಸ್ಥಿತಿಯಲ್ಲಿ ಹೆಂಗೆ ಜನ ಥಿಯೇಟ್ರ್ ಬರ್ತಾರೆ? ಎಲ್ಲರ ಕೂಗು ಏನಪ್ಪ ಅಂದರೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಆತನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ. ಬಟ್ ಆತನದು ತಪ್ಪಿದೆ, ಆತ ಕೂಡ ತಪ್ಪು ಮಾಡಿದ್ದು ಆ ಥರ ಮಾಡಬಾರ್ದು. ಹೆಣ್ಮಕ್ಳಿಗೆ ಅದು ಮಾನಸಿಕವಾಗಿ ಹಿಂಸೆ ಆಗುತ್ತೆ ಸರ್. ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡು ಏನೋ ಕಳಿಸ್ತಾನೆ, ಪದೇ ಪದೇ ಬ್ಲಾಕ್ ಮಾಡಿದ್ರು ಕಳಿಸ್ತಾ ಇರ್ತಾನೆ ಇನ್ನೊಂದು ಅಕೌಂಟ್. ಅದು ಯಾರಿಗಾದ್ರೂ ಹೆಣ್ಮಕ್ಳಿಗೆ ಸಿಟ್ಟು ಬರುತ್ತೆ ಅದು. ಬಟ್ ಈ ಥರಕ್ಕೆ ಹೋಗಬಾರ್ದಿತ್ತು ಅಂತ ಬಿಟ್ಟರೆ ಸಿಟ್ಟಂತೂ ಎಲ್ರಿಗೂ ಬರುತ್ತೆ. ಆ ಫ್ಯಾಮಿಲಿಗೆ ನಿಮ್ಮ ಕಡೆಯಿಂದ ಏನಾದ್ರು ಹೇಳೋದಾದ್ರೆ ಸರ್? ನೋಡಮ್ಮ, ರೇಣುಕಾಸ್ವಾಮಿ ಒಬ್ಬ ಫಾರ್ಮಸಿ ಇದರಲ್ಲಿ ಎಂಪ್ಲಾಯಿ. ಅವನಿಗೆ ಸಂಬಳ 20,000 ರೂಪಾಯಿ ಸಂಬಳ. ಅವನಿಗೆ ತಂದೆ ರಿಟೈರ್ಡ್ ಆಗಿದ್ದಾರೆ, ತಾಯಿ ಇದ್ದಾಳೆ, ಹೆಂಡತಿ ಇದ್ದಾಳೆ, ಹೆಂಡತಿ ಹೊಟ್ಟೆಲಿ ಒಂದು ಮಗು ಬೆಳೀತಾ ಇದೆ. ಯಾತಕ್ಕೋಸ್ಕರ ಬೇಕಾಗಿತ್ತು ಅಲ್ವಾ? ಇವ್ನಿಗೆ ಯಾತಕ್ಕೆ ಬೇಕಾಗಿತ್ತು ಅಲ್ವಾ? ಇವ್ನು ಮೆಸೇಜ್ ಮಾಡೋದು, ಇನ್ನೊಂದು ಮಾಡೋದು, ಅಸಹ್ಯ ಆಗಿರೋ ಫೋಟೋಗಳು ಕಳಿಸೋದು, ಅವೆಲ್ಲ ಬೇಕಾಗಿತ್ತಾ ಅಲ್ವಾ? ಬೇಕಾಗಿರಲಿಲ್ಲ. ಅವ್ರು ಯಾರನ್ನೋ ಮೆಸ್ಸಕ್ಕೆ ಹೋಗಿ ಇವ್ನು ಮಾಡೋಕ್ಕೆ ಹೋದರೆ ಅವ್ರ ಫ್ಯಾಮಿಲಿ ಅವ್ರು ಸರ್ ಮಾಡ್ಕೊತಾರೆ ಅಲ್ವಾ? ಇವ್ನಿಗೆ ಸಂಬಂಧ ಇಲ್ಲದ ವಿಷಯ ಅಲ್ವಾ? ಇವನ್ ಸಂಬಂಧ ಇಲ್ಲದ ವಿಷಯಕ್ಕೆ ಇವಾಗ ಅವ್ನು ಸತ್ತಿರೋದ್ರಿಂದ ನಾವೇನು ಮಾತಾಡೋಕ್ಕಾಗಲ್ಲ. ತಪ್ಪಾಗ್ಬಿಡುತ್ತೆ. ಏನಪ್ಪ ಸತ್ತೋರ ಬಗ್ಗೆನೇ ಮಾತಾಡ್ತಾರೆ, ಇವ್ರಿಗೆ ಮನುಷ್ಯತ್ವ ಇಲ್ವಾ ಅಂತಾರೆ. ಬಟ್ ಅವರು ಮಾಡಿರೋದು, ರೇಣುಕಾಸ್ವಾಮಿ ಮಾಡಿರೋದು ತಪ್ಪೇ. ಬಟ್ ಆ ತಪ್ಪಿಗೆ ಇಂಥ ದೊಡ್ಡ ಶಿಕ್ಷೆ ಬೇಡಾಗಿತ್ತು. ಫೈನಲಿ ಹೊರ ಬಂದ ಬಳಿಕ ದರ್ಶನ್ ಅವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಹೇಳೋದಿದ್ರೆ ಹೇಳಿಬಿಡಿ. ಯಾಕಂದರೆ ಅದು ಆಮೇಲಾದರೂ ಅವ್ರು ನೋಡಬಹುದು ಅನ್ನೋದು ಉದ್ದೇಶದಿಂದ. ಹೊರಗಡೆ ಬಂದಮೇಲೆ 12-15 ವರ್ಷದಿಂದ ಹೇಗಿದ್ದೆ ದರ್ಶನ್ ಹಾಗೇ ಪರಿವರ್ತನೆ ಆಗುವಂತ ಬಯಸ್ತೀನಿ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದು ಚಿಂಗಾರಿ ಸಿನಿಮಾದ ಪ್ರೊಡ್ಯೂಸರ್ ಮಹಾದೇವ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.